ನಾಳೆ ಕಾಂಗ್ರೆಸ್ ಕರೆ ನೀಡಿದ್ದಂತ ಕರ್ನಾಟಕ ಬಂದ್ ರದ್ದಾಗಿರುವಂತದ್ದು ದ್ವಿತೀಯ ಪಿಯುಸಿ ಪರೀಕ್ಷೆ ಹಿನ್ನೆಲೆಯಲ್ಲಿ ಬಂದ್ ಅನ್ನು ವಾಪಸ್ ಪಡೆಯಲಾಗಿದೆ. ಬಂದ್ ವಾಪಸ್ ಪಡೆದ ಕೆಪಿಸಿಸಿ ನಾಳೆ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೂ 2 ಗಂಟೆಗಳ ಕಾಲ ಬಂದ್ಗೆ ಸೂಚನೆಯನ್ನ ಕೊಟ್ಟಿದ್ರು ಕೆಪಿಸಿಸಿ ಅಧ್ಯಕ್ಷರು. ನಿನ್ನೆ ಹೈಕೋರ್ಟ್ನಿಂದ ಮಾಡಾಳ್ ವಿರೂಪಾಕ್ಷಪ್ಪಗೆ ಮಧ್ಯಂತರ ಜಾಮೀನು ಕೂಡ ಸಿಕ್ಕಿತ್ತು. ಇದೀಗ ನಾಳೆ ಪರೀಕ್ಷೆ ಇರೋದ್ರಿಂದ ಕರ್ನಾಟಕ ಬಂದ್ ವಾಪಸ್ ಪಡೆದಿದೆ ಕಾಂಗ್ರೆಸ್ ಪಾರ್ಟಿ. ನಾಳೆ ಏನು ನಾನು 2 ಗಂಟೆ ಬಂದು ಕೇಳಿದ್ದೀನಿ. ಈಗೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಯಾವ ಶಾಲಾ ಮಕ್ಕಳಿಗೆ ಯಾರಿಗೆ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ. ಇವತ್ತು ಎಷ್ಟು ಜನ ನಮ್ಗೆ ಸಹಕಾರ ಕೊಡ್ತಾರೋ ಕೊಡಲಿ, ಎಷ್ಟು ಪರ್ಸೆಂಟೇಜ್ ಕೊಡ್ತಾರೋ ಕೊಡಲಿ, ಎಲ್ಲ ಸಹಕಾರ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ನಾಳೆ ನಮ್ಮ ಲೋಕಲ್ ಅವ್ರಿಗೆಲ್ಲ ಹೇಳಿದ್ದೀವಿ, ನೀವು ಯಾವ ರೀತಿ ಯಾರು ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಬೇಕು ಅಂತ ಹೇಳ್ತೀನಿ. ಯಾರಿಗೂ ತೊಂದರೆ. ಬಂದ್ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ನಡೆಯುತ್ತಾ ದಂಗಲ್. ಬಂದ್ ಬಗ್ಗೆ ಏಕಾಏಕಿಯಾಗಿ ಘೋಷಣೆ ಮಾಡಿಬಿಟ್ರ ಡಿಕೆ ಶಿವಕುಮಾರ್ ಅವರು ಅನ್ನುವಂಥ ಪ್ರಶ್ನೆ ಇದೆ. ಡಿಕೆಶಿ ನಡೆಗೆ ಹಿರಿಯ ನಾಯಕರಿಂದ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಲಾಯಿತು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಅಧ್ಯಕ್ಷರ ಹೊರತಾಗಿ ಬಂದ್ ಬಗ್ಗೆ ಯಾರು ಕೂಡ ತುಟಿ ಬಿಚ್ಚಿರಲಿಲ್ಲ. ಬಂದ್ ಮಾಡೋದಾಗಿ ಹೇಳಿದ್ರು ರಾಮಲಿಂಗಾರೆಡ್ಡಿ. ಕೆಲವೇ ನಿಮಿಷಗಳಲ್ಲಿ ಬಂದ್ ಮಾಡಲ್ಲ ಅಂತ ಅದಾದ್ಮೇಲೆ ಸ್ಪಷ್ಟನೆಯನ್ನ ಕೂಡ ಕೊಟ್ರು. ನಾಳೆ ಪಿಯುಸಿ ವಿದ್ಯಾರ್ಥಿಗಳ ಪರೀಕ್ಷೆ ನಡೀತಾ ಇದೆ. ಈ ವೇಳೆ ಬಂದ್ ಮಾಡಿದ್ರೆ ಪಕ್ಷಕ್ಕೆ ಕೆಟ್ಟ ಹೆಸರು. ಹಿರಿಯರ ಸಲಹೆ ಮೇರೆಗೆ ಬಂದ್ ವಾಪಸ್ ಅಂತ ಹೇಳಲಾಗ್ತಾ ಇದೆ. ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೊಂದ್ ಕಡೆ ಸ್ವಲ್ಪ ಅಸಮಾಧಾನ ಇತ್ತು ಅಂತ ಕಾಣಿಸುತ್ತೆ ಕಾಂಗ್ರೆಸ್ನಲ್ಲಿ. ಸರ್ಕಾರವನ್ನ ವ್ಯಾಪಕವಾಗಿ ಟೀಕೆ ಮಾಡಿತ್ತು ಮಾಡಾಳ್ ಮಲ್ಲಿಕಾರ್ಜುನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಪಿಯುಸಿ ಪರೀಕ್ಷೆ ಇತ್ತು, ಆದ್ರೆ ಅವ್ರಿಗೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ನಾವು ಬಂದ್ ಮಾಡ್ತೀವಿ ಅಂತ ಹೇಳಿದ್ರು ಕೆಪಿಸಿಸಿ ಅಧ್ಯಕ್ಷರು. ಆದರೆ ಬೇಡ, ಸುಮ್ಮನೆ ತೊಂದರೆ ಆಗ್ಬಿಟ್ರೆ ಇದು ಕಾಂಗ್ರೆಸ್ಗೆ ಹೊಡೆತ ಬೀಳುತ್ತೆ ಅನ್ನುವಂಥದ್ರ ಬಗ್ಗೆ ಕೆಲವು ಹಿರಿಯ ನಾಯಕರು ಅವರಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ಅದಾದ್ಮೇಲೆ ಫೈನಲಿ ಈಗ ಬಂದನ್ನ ವಾಪಸ್ ಪಡೆಯಲಾಗಿರೋದು. ಯಾವ ವಾಹನಗಳು ಕೂಡ ನಾವು ಅಡಚಣೆ ಮಾಡೋದಿಲ್ಲ. ಪೊಲೀಸ್ ಆಫೀಸರ್ಸು ಅಥವಾ ರಾಜಕೀಯ ಪಕ್ಷಗಳು ಅವರು ಹೋಗೋದಕ್ಕೆ ಯಾವ ವಾಹನಗಳು ಕೂಡ ಅಡ್ಡಿ ಮಾಡೋದಿಲ್ಲ. ಅಂಗಡಿ ಮುಗ್ಗಟ್ಟು ಮುಚ್ಚಿ ಅಂತ ನಾವು ಹೇಳ್ತೀವಿ ಅಷ್ಟೇ. ಅಂಗಡಿ ಮುಗ್ಗಟ್ಟು ಮುಚ್ಚಿ ಅಂತ ಹೇಳ್ತೀವಿ, ಎಲ್ಲ ಬಂದ್ ಮಾಡಿ ಅಂತ ಹೇಳಿದೀವಿ ಅಷ್ಟೇ. ಪ್ರತಿಭಟನೆ ಮಾಡೋದಿಲ್ಲ. ಸಾರ್ವಜನಿಕರಿಗೆ ಬಂದ್ ಮಾಡಿ ಅಂತ ನಾವು ಸಹಕಾರ ಕೊಡಿ ಅಂತ ಕೇಳ್ತೀವಿ ಅಷ್ಟೇ. ಪ್ರತಿಭಟನೆ ಎಲ್ಲ ಮಾಡೋದಿಲ್ಲ. ನಾಳೆ ಶಾಲಾ ಮಕ್ಕಳಂತ ಶಾಲಾ ಇಲ್ಲ, ಕಾಲೇಜ್ ಮಕ್ಕಳಿಗೆ PUC ಎಕ್ಸಾಮ್ ಪ್ರಾರಂಭ ಆಗುತ್ತೆ, ತೊಂದರೆ ಆಗಿದ್ದಕ್ಕೆ ಮಾಡ್ತೀವಿ ಅಂತ ಹೇಳಿದ್ವಿ. ಆಮೇಲೆ ಶಿವಕುಮಾರ್ ಫೋನ್ ಮಾಡಿದ್ರು. ಈಗ ಸಿದ್ದರಾಮಯ್ಯ ಅವರು, ಶಿವಕುಮಾರ್ ಅವರು, MB ಪಾಟೀಲ್ ಅವರು, ಪರಮೇಶ್ವರ್ ಅವರು ನಮ್ಮ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗು ಪ್ರಾರಂಭ ಆಗೋಕ್ಕೆ ಮುಂಚೆ ಆಮೇಲೆ ಎಲ್ಲ ಇನ್ಸ್ಟಿಟ್ಯೂಷನ್ಸು, ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆಲ್ಲ ಫೋನ್ ಮಾಡಿ ಈ ಥರ ತೊಂದರೆ ಆಗುತ್ತೆ ಬೇಡ ಅಂತ ಕೇಳ್ಕೊಂಡ್ರಂತೆ. ಅದಕ್ಕೆ ಅದನ್ನು ಕಾಲ್ ಆಫ್ ಮಾಡಿದ್ದೀವಿ ಅಂತ ಹೇಳಿ ಅಂತ ನನಗೆ ಹೇಳಿದ್ದಾರೆ. ನಾಳೆ ಬಂದಿರೋದಿಲ್ಲ.